ಈ ಮಿನಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಟ್ರಾಫಿಕ್ ಫೈನ್ನ ಯಾವ ರೀತಿ ನಿಮ್ಮ ಮೊಬೈಲಲ್ಲೇ ನೀವೇ ಪೇಮೆಂಟ್ನ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಗೂಗಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಈ ಚಲನ್ ಪರಿವಾಹನ್ ಅಂತ ಹಾಕ್ಬೋದು, ಇಲ್ಲ ಈ ಚಲನ್ ಪೇಮೆಂಟ್ ಅಂತ ಹಾಕೋದು ಕೂಡ ಇದೆ. ಆ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇದ್ದಾರೆ ಚಲನ್ ಡೀಟೇಲ್ಸ್ ಅಂದ್ಬಿಟ್ಟು ಈ ಥರ ಪೇಜ್ ಓಪನ್ ಆಗಿದೆ. ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಇದು 3 ಆಪ್ಷನ್ ತೋರಿಸ್ತಾ ಇದೆ. ಫಸ್ಟ್ ಚಾನಲ್ ನಂಬರ್, ಇಲ್ಲ ವೆಹಿಕಲ್ ನಂಬರ್, ಇಲ್ಲ DL ನಂಬರ್ನ ಹಾಕೊಂಡು ನೀವು ಲಾಗಿನ್ ಆಗ್ಬೋದಾಗುತ್ತೆ. ನಿಮ್ಮ ಇಲ್ಲಿ ನಾನು ವೆಹಿಕಲ್ ನಂಬರ್ ಸೆಲೆಕ್ಟ್ನ ಮಾಡಿಕೊಂಡು ಅದಾದಮೇಲೆ ವೆಹಿಕಲ್ ನಂಬರ್ನ ಎಂಟರ್ನ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿ ಗೆಟ್ ಡೀಟೇಲ್ಸ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತಲ್ಲ ನಿಮ್ಮ DL ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ಗೆ, ಆ ನಂಬರ್ಗೆ 6 ನಂಬರ್ಸ್ OTP ಹೋಗುತ್ತೆ. OTPನ ಹಾಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ನಿಮಗೆ ಟೋಟಲ್ ಆಫ್ ಚಲನ್ ತೋರಿಸುತ್ತೆ. ಇಲ್ಲಿ ಎಷ್ಟು ನಿಮ್ಮ ಫೈನ್ ಬಿದ್ದಿದೆ ಅನ್ನೋದು ಟೋಟಲ್ ಆಫ್ ನಂಬರ್ಸ್ ತೋರಿಸುತ್ತೆ. ಅದಾದಮೇಲೆ ಕೆಳಗಡೆ ಯಾರ ಹೆಸರಲ್ಲಿದೆ ಗಾಡಿ, ಎಷ್ಟು ನಿಮ್ಮ ಪೇಮೆಂಟ್ ಬಿದ್ದಿದೆ, ನಿಮ್ಮ ಚಲನ್ ಪ್ರಿಂಟ್ ಔಟ್ ಬೇಕಾದ್ರೆ ನೋಡ್ಬೋದು. ಇಲ್ಲಿ ಪ್ರತಿಯೊಂದು ಡೀಟೇಲ್ ನೋಡ್ಬೋದು. ಆ ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಚಲನ್ ಈ ಥರ ಓಪನ್ ಆಗುತ್ತೆ. ಡೀಟೇಲ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ವಾಪಸ್ ಬ್ಯಾಕ್ ಬಂದ ನೀವು ಇಲ್ಲಿ ಪೇ ನೋ ಅಂತ ಇದೆಯಾ ಆಪ್ಷನ್, ಪೇ ನೋ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಪೇಮೆಂಟ್ನ ಮಾಡ್ಬೋದಾಗುತ್ತೆ. ಪೇಮೆಂಟ್ ನೋ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗಿದೆ. ಪೇಮೆಂಟ್ ಗೇಟ್ ವೇ ಮೇಲೆ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆದಮೇಲೆ ಸಬ್ಮಿಟ್ ಅಂತ ಆಪ್ಷನ್ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. 4 ಪೇಜ್ ಅಂದರೆ 4 ಆಪ್ಷನ್ ಕಂಪ್ಲೀಟ್ ಮಾಡಬೇಕು. ಅಲ್ಲಿ ಫಸ್ಟ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗಿದೆ. ಇದೆಲ್ಲ ವೆರಿಫೈ ಮಾಡ್ಕೊಳ್ಳಿ, ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಕೆಳಗಡೆ ಬಂದ ಇಲ್ಲಿ ನಿಮ್ಮ ಎಷ್ಟು ಅಮೌಂಟ್ ಫೀಸ್ ಕೂಡ ಇಲ್ಲಿ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಓಕೆ ಕನ್ಫರ್ಮ್ ಅಂತ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ರೆಫರೆನ್ಸ್ ನಂಬರ್ ತೋರಿಸುತ್ತೆ ಮತ್ತು ಅಮೌಂಟ್ ಎಷ್ಟು ಅಂತ ತೋರಿಸುತ್ತೆ. ಇಲ್ಲಿ ಪೇ ನೋ ಅಂತ ಇದೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಯಾವ ಮೋಡಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೋದ್ರೆ ಆನ್ಲೈನಾ ಗೆಟ್ ಬ್ಯಾಂಕ್ಸ್ ಆ್ಯಂಡ್ ಕೌಂಟರ್ ಅಂದ್ಬಿಟ್ಟು ನಾನು ಆನ್ಲೈನ್ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ನ ಮಾಡ್ಕೊತಾ ನಿಮ್ಮ ಆಪ್ಷನ್, ನಿಮ್ಮ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೀವು ಯೂಸ್ ಮಾಡ್ಕೊಳ್ಳಿ, ಯಾವ ಥರ ಪೇ ಮಾಡ್ತಿದ್ದೋ. ಅದಾದಮೇಲೆ ಇಲ್ಲಿ ರಿಮಾರ್ಕಲ್ಲಿ ಏನಾದರೂ ಒಂದು ಒಂದು ರಿಮಾರ್ಕ್ನ ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆಯೋ ಕ್ಯಾಪ್ಚರ್ ಕೋಡ್ನ ಟೈಪ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ವೆರಿಫೈ ಅಂತ ಇದೆಯಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ವೆರಿಫೈ ಆಗುತ್ತೆ ನಿಮ್ಮ ಕ್ಯಾಪ್ಚರ್ ಕೋಡ್. ಅದಾದಮೇಲೆ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ GRN ನಂಬರ್ನ ರಿಜಿಸ್ಟರ್ ಓಪನ್ ಆಗಿದೆ, ಸ್ಟೇಟಸ್ ಓಪನ್ ಆಗಿದೆ. ಇಲ್ಲಿ ಕ್ಲಿಕ್ ಪ್ರೊಸೀಡ್ ಫಾರ್ ಪೇ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಬ್ಯಾಂಕ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ UPIನ ಸೆಲೆಕ್ಟ್ನ ಮಾಡ್ಕೊಂಡು ಸೆಲೆಕ್ಟ್ ಆದಮೇಲೆ ಈ ಥರ QR ಕೋಡ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ನಿಮ್ಮ ಆಪ್ಷನ್ ಇದು ಯಾವುದಾದ್ರು ಸೆಲೆಕ್ಟ್ನ ಮಾಡ್ಕೊಳ್ಳಿ. QR ಕೋಡ್ ಸೆಲೆಕ್ಟ್ ಆಗಿದ ತಕ್ಷಣ ನನಗೆ ಈ ಥರ QR ಕೋಡ್ ಓಪನ್ ಆಗಿದೆ. ನೀವು ಫೋನ್ಪೇಯಲ್ಲಿ ಆರಾಮಾಗಿ ಗೂಗಲ್ ಪೇ, ಫೋನ್ಪೇ ಓಪನ್ ಮಾಡಿ ನೀವು ಆರಾಮಾಗಿ ಸ್ಕ್ಯಾನ್ನ ಮಾಡ್ಕೊಂಡು ಪೇನ ಮಾಡ್ಬೋದಾಗುತ್ತೆ. ನೋಡೋದಲ್ಲ ಯಾವ ರೀತಿ ನೀವು ನಿಮ್ಮ ಆನ್ಲೈನಲ್ಲೇ ನಿಮ್ಮ ಟ್ರಾಫಿಕ್ ಫೈನ್ನ ಪೇ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ರಲ್ಲ. ಡೀಟೇಲಾಗಿ ನೋಡಬೇಕು ಅಂದರೆ ನನ್ನ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಆಗಿರ್ತೀನಿ. ಇದ್ರ ಬಗ್ಗೆ ಡೀಟೇಲಾಗಿ ನೀವು ಸ್ಲೋ ಆಗಿ ನೋಡ್ಬೋದಾಗಿರುತ್ತೆ. ಇದಾದಮೇಲೆ ಸಕ್ಸಸ್ ಎಲ್ಲ ಆಗಿರುತ್ತೆ. ನಿಮ್ಮ ಪೇಮೆಂಟ್ ಸಕ್ಸಸ್